ಸುಧಾರಿಸ್ಕೋತಿರ್ತಾನೆ. ಸರಿಯಾದ ಡೋಸ್ ಕೊಟ್ಟಿದ್ಯಾ ನೀನು. ನೀನು ಎಳೆದಿರೋ ಬರೆಗೆ ಇವತ್ತು ಚಳಿ ಜ್ವರನೇ ಬಂದಿರಬೇಕು. ಅದು ಸರಿ, ಅವ್ನು ನಿನ್ನ ರೂಮಿಗೆ ಯಾಕೆ ಬಂದಿದ್ದ? ಅವನ ಹೃದಯ ಇಲ್ಲೇ ಇದೆ, ಡಬ್ 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 ಅಂತ ಬಡ್ಕೋತಾ ಇದೆ. ಅದನ್ನು ತಗೊಂಡು ಹೋಗಕ್ಕೆ ಬಂದಿದ್ದ. ಹೃದಯನ ಏನೇ ಹೇಳ್ತಾ ಇದೀಯ ನೀನು? ಅದು ನಿನಗೆಲ್ಲ ಅರ್ಥ ಆಗಲ್ಲ ಬಿಡಮ್ಮ, ಸಮಯ ಬಂದಾಗ ಎಲ್ಲ ಹೇಳ್ತೀನಿ. ವಿಕ್ರಮ್, ಏನು ನಡೀತಾ ಇದೆ? ನೀನು ನಿಜವಾಗ್ಲೂ ಹಂಸೆ ನೀನು ಇಷ್ಟಪಟ್ಟಿದ್ಯಾ? ಹಾಗೊಂದು ವೇಳೆ ನೀನು ಇಷ್ಟಪಟ್ಟರೆ ನಾವು ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದೇನು ನಡೀತಿದೆ ಅಂತ ನಿಜ ಹೇಳೋ. ಅಪ್ಪ, ಆ ರೀತಿ ಏನಿಲ್ಲ, ನೀವು ಸುಮ್ಮನೆ ತಪ್ಪು ತಿಳ್ಕೊಬೇಡಿ. ಮಗನ ಮೇಲೆ ಸುಮ್ಮನೆ ತಪ್ಪು ತಿಳ್ಕೊಳ್ಳೋ ತಂದೆ ತಾಯಿ ಅಲ್ಲ ಕಣೋ ನಾವು. ನಾವೇ ಕಣ್ಣಾರೆ ನೋಡಿದ್ವಲ್ಲ, ಅದಕ್ಕೆ ಕೇಳ್ತಾ ಇರೋದು. ಅಮ್ಮ, ಅದು ಬೇರೆ ವಿಷಯ. ಆ ರೂಮ್ಗೆ ನಾನು ಅದೇ ಯಾಕೆ ಹೋಗಿದ್ದೆ? ನೋಡಿ ವಿಕ್ರಮ್, ಇಂಥ ವಿಷಯಗಳನ್ನು ನಾವು ಕೆದಕಿ ಕೇಳೋಕ್ಕಾಗೋದಿಲ್ಲ. ಅದೇನು ನಡೀತು ಅಂತ ನೀನೇ ಹೇಳು. ಅಪ್ಪಾಜಿ, ನಿಮ್ಮ ಮಗನ ಮೇಲೆ ನಿಮ್ಮ ನಂಬಿಕೆನೇ ಇಲ್ವಾ? ನಂಬಿಕೆ ಇರೋದಕ್ಕೆ ವಿಕ್ರಮ್ ಅಲ್ಲೇನು ನಡೀತು ಅಂತ ಕೇಳ್ತಿರೋದು. ನೀವಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ರೆ ನಾನು ಈ ಪ್ರಶ್ನೆಗಳನ್ನೇ ಕೇಳ್ತಾ ಇರಲಿಲ್ಲ. ಆದಷ್ಟು ಬೇಗ ಮದುವೆಗೆ ಸಿದ್ಧತೆ ಮಾಡ್ತಾ ಇದ್ದೆ. ಅಪ್ಪಾಜಿ, ನಾನು ಅವಳು ರೂಮ್ಗೆ ಹೋದಾಗ ಅವಳು ಇರಲಿಲ್ಲ. ಅವಳೇ ಬಂದು ರೂಮ್ ಲೈಟ್ ಆಫ್ ಮಾಡಿ ಡೋರ್ ಲಾಕ್ ಮಾಡ್ಕೊಂಡು, ನಾನು ಅಲ್ಲಿರೋದು ನೋಡಿ ಕಿಚ್ಕೊಂಡು ಓಡ್ ಬಂದ್ಬಿಟ್ಲು. ನೀನು ಯಾಕಪ್ಪ ಅವ್ಳ ರೂಮಿಗೆ ಹೋಗಿದ್ದೆ? ಅದು ಅವಳ ರೂಮಲ್ಲಿ ಏನು ಹುಡ್ಕೋಣ ಅಂತ ಹೋಗಿದ್ದೆ. ಏನು ಹುಡ್ಕೋದಕ್ಕೆ? ಅವಳ ರೂಮಲ್ಲಿ ನೀನೇನು ಕಳ್ಕೊಂಡಿದ್ದೆ? ಅದು ನನ್ನ ವಾಚ್ ಹುಡ್ಕೋಣ ಅಂತ ಹೋಗಿದ್ನಪ್ಪ. ನಿನ್ನ ವಾಚು ಅವಳ ರೂಮಲ್ಲಿ ಹೇಗೋ ಹೋಗುತ್ತೆ? ಅಯ್ಯೋ ಅಮ್ಮ, ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು? ಯಾಕ? ನಿನಗೋಸ್ಕರನೇ. ನಾಗಲಕ್ಷ್ಮಿ ಏನೇನು ಮಾತಾಡಿದ್ಲು ಅನ್ನೋದನ್ನು ಕೇಳಿಸ್ಕೊಂಡಿಯಲ್ಲ ನೀನು. ಅವಳು ಮಗಳ ರೂಮಿಂದ ನೀನು ಹೊರಗೆ ಬರೋದನ್ನು ಅವಳು ನೋಡಿದ್ದಾಳೆ. ಅವಳಿಗೀಗ ಇನ್ನೂ ಸದಾ ಸಿಕ್ಕಾಗಿದೆ. ಇದನ್ನೇ ಇಟ್ಕೊಂಡು ಇನ್ನೂ ಏನೇನು ಮಾತಾಡ್ತಾಳೋ ಅವಳು. ಅಮ್ಮ, ನಾನು ಹಂಸಿನಿ ರೂಮ್ಗೆ ಹೋಗಿದ್ದು ನಿಜ. ನಾನು ನೋಡಿ ಅವಳು ಕಿಚ್ಕೊಂಡು ಓಡ್ ಬಂದಿದ್ದು ನಿಜ. ಆದರೆ ನಾನು ಹೋಗಿದ್ದು ನನ್ನ ವಾಚ್ ಹುಡ್ಕೋಕ್ಕೆ. ಅವಳು ಹಂಸಿನಿಗೆ ನನ್ನ ಕಂಡ್ರೆ ಮೊದಲೇ ಕ್ರೇಜು. ಹುಚ್ಚು ಚಿತ್ತಾರ ಆಡ್ತಿರ್ತಾಳೆ. ನಂದು ಎಷ್ಟೋ ವಸ್ತು ತೊಗೊಂಡು ಅವಳು ರೂಮಲ್ಲಿ ಇಟ್ಕೊಂಡಿರ್ತಾಳೆ. ನಾನು ಕೇಳಿದ್ರೆ ಅವಳು ಖಂಡಿತ ವಾಚ್ ಕೊಡೋಲ್ಲ. ಅದಕ್ಕೆ ತೊಂಬರೋಣ ಅಂತ ನಾನೇ ಹೋಗಿದ್ದೆ. ನೀನು ಹಂಸಿನಿನ ಕೇಳಿದಾಗ ಅವಳು ಯಾಕೆ ಹೇಳಿಲ್ಲ? ಅವಳೆಲ್ಲ ಹೇಳ್ತಾಳಮ್ಮ, ನನ್ನ ಸಿಗಾಕ್ಸಕ್ಕೆ ಕಾಯ್ತಿರ್ತಾಳೆ ಅವಳು. ಜಯ, ಅವನ ಮಾತು ನಾವು ನಂಬೋದಾ? ಅವನು ಹೇಳೋದು ಕರೆಕ್ಟಾಗೇ ಇದೆ. ಆದರೆ ಎಲ್ಲೋ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಮಗನ್ನ ನಾವು ನಂಬಲೇಬೇಕು. ಆದರೆ ಆ ಹಂಸಿನಿ ನಾಗಲಕ್ಷ್ಮಿನ ನಂಬಕ್ಕಾಗಲ್ಲ. ಗುರುಜಿ, ಎಲ್ಲರ ಮುಂದೆ ಹೇಳಿದೆ, ಗುಟ್ಟಾಗಿ ಹೇಳೋ ವಿಷಯ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ವಿಷಯ ಗಂಭೀರವಾಗಿದೆ. ಜಾತಕಕ್ಕೆ ಸಂಬಂಧಪಟ್ಟಿದ್ದೇನಾದರೂ? ವಿಕ್ರಮ್ ಸಿಂಹ ಹಂಸಿನಿ ಜಾತಕದ ವಿಷಯ ಹೇಳೋಕೆ ಮೊದಲು ನಾನೊಂದು ವಿಷಯ ಚರ್ಚೆ ಮಾಡಬೇಕು. ಏನು ಗುರುಜಿ ಅದು? ನಾನು ಆ ದಿನ ಮನೆಗೆ ಬಂದಾಗಲೇ ಗೊತ್ತಾಯಿತು, ಈ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ ಇದೆ ಅಂತ. ಮನಸ್ಸುಗಳ ನಡುವೆ ಮನಸ್ತಾಪ, ಭಿನ್ನಾಭಿಪ್ರಾಯಗಳ ಬಿರುಕು ಮೂಡಿವೆ. ಬಚ್ಚಿಟ್ಟ ಹಳೆಯ ಗುಟ್ಟುಗಳು ರಟ್ಟಾಗ್ತವೆ ಅನ್ನೋ ಆತಂಕ, ಹೆದರಿಕೆ. ತಂದೆಯ ಮಗನ ಸಂಬಂಧಕ್ಕೆ ಕುತ್ತು ಬರುತ್ತೆ ಅನ್ನೋ ಭಯ. ಒತ್ತಡಕ್ಕೆ ಮಣಿದು ಜೀವನಕ್ಕೆ ಹೆದರಿ ಬದುಕ್ತಾ ಇದ್ದೀರಾ. ವಿಕ್ರಮ್ ಸಿಂಹನ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಪ್ರತಿದಿನ ಅವಮಾನಗಳು, ಹೆದರಿಕೆ, ಪಟ್ಟ ಹೋಗುತ್ತೆ ಅನ್ನೋ ಆತಂಕ. ಇದಕ್ಕೆಲ್ಲ ಮೂಲ ಕಾರಣ ವಿಕ್ರಮ್ ಸಿಂಹನ ಜಾತಕ. ಏನದ್ಕೆ ಎಲ್ಲ ಸೇರಿ ಮಸ್ಲತ್ ಮಾಡ್ತಾ ಇದ್ದೀರಾ? ಗುರುಜಿ ಅಣ್ಣನ ಮೇಲ್ ಕರ್ಕೊಂಡೋಗಿ ಮಾತಾಡೋಂಥದ್ದು ಏನಿತ್ತು? ಇಲ್ಲೇ ಕೂತ್ ಮಾತಾಡ್ಬೋದಾಗಿತ್ತಲ್ಲ, ಎಲ್ಲ ಕೇಳಿಸ್ಕೊತಾ ಇದ್ವಿ. ಬೇಕಾ ಇದೆಲ್ಲ? ಏನು ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ನಾವೇನೋ ಗುಟ್ಟು ಮಾಡ್ತಿದ್ಯಾ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ. ಗುಟ್ಟಲ್ದೆ ಇನ್ನೇನಿದು?
ಇಲ್ಲಿ ಬಂದು ಗುರುಜಿ ಏನ್ ಮಾತಾಡ್ಬೇಕು ಅಂತ ಅಣ್ಣ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಗುರುಜಿ ಬಂದು ಅದನ್ನೇ ಮಾತಾಡ್ತಾರೆ. ವಿಕ್ರಮ್ಗೂ ಹಂಸಿನಿಗೂ ಮದುವೆ ಸಾಧ್ಯ ಇಲ್ಲ, ಜಾತಕಗಳು ಹೊಂದಾಣಿಕೆ ಆಗೋದಿಲ್ಲ ಅಂತ. ಅಷ್ಟೇ ತಾನೇ? ನಿನ್ ತಲೆಗೆ ಬಂದಿದ್ದೆಲ್ಲ ಮಾತಾಡ್ಬೇಡ್ವೆ. ಗುರುಜಿನ ಅಷ್ಟು ಕೇವಲ ಅನ್ಕೋಬೇಡ. ನಾನ್ ಗುರುಜಿ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು, ದೇವು ಅಣ್ಣನ ಬಗ್ಗೆ ಹೇಳ್ತಾ ಇದ್ದೀನಿ. ಅವ್ನ್ ಎಲ್ರ ತಲೆ ಕೆಡಿಸಿ ಏನೋ ಸಂಚು ಮಾಡ್ತಾ ಇದ್ದಾನೆ. ಯಾಕೆ ಮೇಲ್ ಹೋಗಿ ಮಾತಾಡ್ಬೇಕಾಗಿತ್ತು? ಇಲ್ಲೇ ಪ್ರಸ್ತಾಪ ಮಾಡ್ಬೋದಾಗಿತ್ತಲ್ಲ. ಅದನ್ನ ಗುರೂಜಿ ಬಂದಾಗ ನೀನೇ ಕೇಳು. ನಮ್ಮ ಮುಂದೆ ಮಾತಾಡಕ್ಕಾಗಲ್ಲ ಅಂತಾನೆ ನಿಮ್ಮ ಅಣ್ಣನ ಆಚೆ ಕರ್ಕೊಂಡು ಹೋಗಿದ್ದು. ವಿಷಯನ ನಿನ್ನಿಂದ ಮುಚ್ಚಿಟ್ಟು ಮಾಡೋ ಅವಶ್ಯಕತೆ ನಮಗಿಲ್ಲ ಕಣೆ. ಅತ್ತೆ, ಅಪ್ಪಾಜಿ ಬಗ್ಗೆ ಅಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡಬೇಡಿ. ಅವ್ರು ಈ ಮನೆ ದೊಡ್ಡವರು. ಅವ್ರು ಏನೇ ಡಿಸಿಷನ್ ತೊಗೊಂಡಿದ್ರು ಕರೆಕ್ಟಾಗಿ ತೊಗೊಂಡಿರ್ತಾರೆ. ಅವ್ರು ಬರೋ ತನಕ ವೇಟ್ ಮಾಡಿ. ಏನಿದೆಯಪ್ಪ ಇನ್ನು ವೇಟ್ ಮಾಡಕ್ಕೆ? ಫಲಿತಾಂಶ ಏನಾಗುತ್ತೆ ಅಂತ ಈಗಲೇ ನಂಗೆ ಚೆನ್ನಾಗಿ ಗೊತ್ತಿದೆ. ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಎಲ್ಲರ ಮೇಲೂ ಕೋಪ ತೋರಿಸ್ತಾ ಇದೆಯಾ? ಮಾವ ಹೋಗಿದ್ದಾರೆ ತಾನೆ, ವಿಷಯ ಏನು ಅಂತ ಬಂದು ಹೇಳ್ತಾರೆ ಬಿಡು. ಅದುವರೆಗೂ ಸ್ವಲ್ಪ ಸುಮ್ಮನಿರು. ನಾವು ಅವ್ರನ್ನ ನಂಬಿದ್ರೆ ಅವ್ರು ನಮ್ಮನ್ನ ನಂಬ್ತಾರೆ. ಅತ್ತೆ, ಅಮ್ಮನ ಮಾತನ್ನ ಮನ್ಸಿಗೆ ಹಚ್ಕೋಬೇಡಿ. ಇಷ್ಟು ದಿನ ತಾಳ್ಮೆಯಿಂದ ಕಾದಿದ್ದಕ್ಕೆ ಇವಾಗ ಹೀಗಾಗ್ತಾ ಇರೋದು. ಅತ್ತಿಗೆ, ಈ ಮದುವೆ ನಡೀಲಿಲ್ಲ ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ವಿಕ್ರಮ್ ಸಿಂಹನ ಜಾತಕದಿಂದ ಈ ಮನೆ ರಣರಂಗ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ವಿಕ್ರಮ್ ಸಿಂಹನ ಜೀವನದಲ್ಲಿ ಬಿರುಗಾಳಿ ಎದ್ದಿರೋದಂತೂ ನಿಜ. ಇನ್ನು ಚಂಡಮಾರುತಗಳು ಬೀಸೋದೊಂದೇ ಬಾಕಿ. ಈ ಸಾರಿಯ ಚುನಾವಣೆಯಲ್ಲಿ ದೊಡ್ಡ ಪೈಪೋಟಿ ಆಗುತ್ತೆ. ಪ್ರತಿಪಕ್ಷಗಳು ಅವನ ಮೇಲೆ ಮುಗಿ ಬೀಳ್ತವೆ. ಒಂದು ಹೆಣ್ಣು ಎದುರಾಳಿ ಆಗ್ತಾಳೆ. ಆದ್ದರಿಂದ ಅವನ ಜೀವನ ತತ್ತರಿಸಿ ಹೋಗುತ್ತೆ. ಈ ಸಾರಿ ಚುನಾವಣೆಯಲ್ಲಿ ವಿಕ್ರಮ್ ಸಿಂಹ ಸೋತ್ರು ಅನುಮಾನನೇ ಇಲ್ಲ. ಇನ್ನು ಮುಂದೆ ಅವನ ರಾಜಕೀಯ ಭವಿಷ್ಯ ಕುರುಡಾಗುತ್ತೆ. ಇನ್ನು ಮುಂದೆ ಅವನ ಯಾವ ಅನುಭವಗಳು ತಂತ್ರಗಳು ನಡೆಯೋದಿಲ್ಲ. ಗುರೂಜಿ, ನನ್ನ ಮಗ ವಿಕ್ರಮ್ ಸಿಂಹ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗೋ ಭರವಸೆಲಿದ್ದಾನೆ. ಅವನ ಯಾವ ಭರವಸೆಗಳು ಫಲಿಸಲ್ಲ. ಮುಖ್ಯಮಂತ್ರಿ ಅಲ್ಲ, ಮಂತ್ರಿನೂ ಆಗಲ್ಲ. ಅವನಿಗಿರೋ ಕಂಟಕಗಳನ್ನು ನೋಡಿದರೆ ರಾಜಕೀಯದಲ್ಲಿ ಭವಿಷ್ಯನೇ ಇರಲ್ಲ. ಇನ್ನು ಮುಂದೆ ರಾಜಕಾರಣ ಕೈ ಹತ್ತಲ್ಲ. ಪ್ರೀತಿಸಿ ಜನರೇ ಅವನನ್ನು ದೂರ ಮಾಡೋ ಎಲ್ಲ ಸಾಧ್ಯತೆಗಳು ಇವೆ. ಈಗಾಗಲೇ ಆದರೂ ಪೆಟ್ಟು ಅವನ ಮೇಲೆ ಬಿದ್ದಿದೆ. ಗುರೂಜಿ, ಅವನ ರಾಜಕೀಯದ ಜೀವನ, ಅವನ ವೈಯಕ್ತಿಕ ಜೀವನ ಎಲ್ಲ ಅಷ್ಟೇನಾ? ನಾವು ಕಂಡು ಕನಸುಗಳೆಲ್ಲ ಮಣ್ಣಾಗೋದ್ವಾ? ಅವನ ಪಟ್ಟ ಶ್ರಮ ಎಲ್ಲ ವ್ಯರ್ಥವಾಗೋಯ್ತಾ? ಇದಕ್ಕೆ ಪರಿಹಾರನೇ ಇಲ್ವಾ ಗುರೂಜಿ? ಕಂಟಕ ಕಷ್ಟಗಳನ್ನು ಕೊಟ್ಟು ದೇವರು ಮನುಷ್ಯನಿಗೆ ಪರಿಹಾರ ಇಡದೇ ಇರೋದಿಲ್ಲ. ಪರಿಹಾರಗಳ ಹುಡುಕಾಟವೇ ಮನುಷ್ಯನ ತಾಳ್ಮೆ ಸಹನಗಳ ಪ್ರತೀಕ. ವಿಕ್ರಮ್ ಸಿಂಹನಿಗೆ ಇರೋದು ಒಂದೇ ಪರಿಹಾರ, ಮದುವೆ. ಜಾತಕದಲ್ಲಿ ದೋಷ ಇದೆ, ಕಂಟಕಗಳಿದೆ ಅಂತ ಎಲ್ಲ ಸೇರಿ ಕಥೆ ಕಟ್ತಾ ಇದ್ದಾರೆ ಕಣೆ. ದೇವು ಗುರುಜಿನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾನೆ. ಎಲ್ರ ಮುಂದೆ ಮಾತಾಡಕ್ಕಾಗದೇ ಇರುವಂತ ವಿಷಯ ಏನಿತ್ತು? ಹಣಬಲದ ಮುಂದೆ ಜಡೆ ಬಲ ಏನು ನಡೆಯಲ್ಲ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಿನ್ ಮದುವೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಹಂಸಿನಿ, ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಕಣೆ. ನೀನ್ ಯಾಕಮ್ಮ ಅಳ್ತಾ ಇದ್ಯಾ? ತಪ್ಪು ಮಾಡಿರೋದು ಅವ್ರು ಅಳ್ಬೇಕಾಗಿರೋದು. ದೊಡ್ಡೋರ್ ಮುಂದೆ ನಮ್ದು ಏನು ನಡೆಯಲ್ವೇ ಹಂಸಿನಿ? ವಿಕ್ರಮ್ ಸಿಂಹ ಸಾಹೇಬ್ರು ಬರ್ತಾ ಇದ್ದಾರೆ. ಗಾಡಿಗಳೆಲ್ಲ ಅಡ್ಡಕ್ಕೆ ಓಕೆ ಸರ್, ಸೈಡ್ 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 ಸೈಡ್. ಪೊಲೀಸರು ಯಾಕೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ? ಮಿನಿಸ್ಟ್ರಿ ಯಾರಾದ್ರೂ ಬರ್ತಿರ್ಬೋದು. ಈ ಪೊಲೀಸರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಸುತ್ತೆ. ನಾನು ಎಲ್ಲೋ ನೋಡಿದ್ದೀನಿ ಅಂತ ಅನ್ಕೋತಾ ಇದ್ದೆ.